ರಕ್ಷಾ ನಮ್ಮ ಜೊತೆಗೆ ಮಾನ್ಯತಾ ಟೆಕ್ ಪಾರ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಬೆಂಗಳೂರಿನಲ್ಲಿರುವಂಥ ಹೆಚ್ಚು ಕಡಿಮೆ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಆಫೀಸ್ಗಳು ಇರೋದಲ್ಲೇ, ಮಲ್ಟಿನ್ಯಾಷನಲ್ ಕಂಪನಿಗಳ ಆಫೀಸ್ಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮನೆಗಳು. ಆ ಏರಿಯಾದ ಪರಿಸ್ಥಿತಿ ಹಿಂಗಿದೆ. ಉಳಿದಿದ್ದನ್ನು ಜನನೇ ಊಹಿಸಿಕೊಳ್ಳಬಹುದು. ನೀರೇನಾರ ಕಡಿಮೆ ಆಗಿದೆಯಾ ಬೆಳಗ್ಗೆಯಿಂದ? ಎಸ್ ಅಜಿತ್, ನಿಜವಾಗ್ಲೂ ಕೂಡ ಇದೊಂಥರ ರಿಫ್ಲೆಕ್ಷನ್. ಸ್ವಲ್ಪ ಕಡಿಮೆ ಆಗಿದೆ. ನೀರನ್ನ ಹೊರತೆಗೆಯುವಂತಹ ಒಂದು ಕೆಲಸ ಕೂಡ ನಡೀತಾನೆ ಇದೆ. ಯಾಕಂದ್ರೆ ಸಿಎಂ ಬರ್ತಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಹಾಗೇನೆ ಬಿಬಿಎಂಪಿಯ ಸಿಬ್ಬಂದಿಗಳು ಕೂಡ ಬಂದು ಇಲ್ಲಿ ನೀರನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅಜಿತ್, ನೀವು ಆಗ್ಲೇ ಹೇಳ್ತಾ ಇದ್ರಿ ಉದ್ಯಾನ ನಗರಿ, ಐಟಿ-ಬಿಟಿ ಸಿಟಿ ಅಂತ ಎಲ್ಲ ನಮ್ಮ ಬೆಂಗಳೂರನ್ನ ಕರೀತಾರೆ ಅಂತ. ಅದು ನಮ್ಗೆ ಹೆಮ್ಮೆಯ ವಿಚಾರ. ಯಾಕಂತಂದ್ರೆ ಉದ್ಯಾನವನಗಳನ್ನ ಸ್ಥಾಪನೆ ಮಾಡಿದ್ರು, ಅಭಿವೃದ್ಧಿ ಪಡಿಸಿದ್ರು, ಐಟಿ-ಬಿಟಿ ಕಂಪನಿಗಳನ್ನ ಅಭಿವೃದ್ಧಿ ಪಡಿಸಿದ್ರು, ಅವೆಲ್ಲವೂ ಕೂಡ ನಾವು ಕರೀತಾ ಇದ್ವಿ. ಆದ್ರೆ ಇದೀಗ ಗ್ರೇಟರ್ ಕೆಲಸಗಳನ್ನ ಮಾಡಿದ್ರೆ, ಗ್ರೇಟ್ ವರ್ಕ್ ಮಾಡಿದ್ರೆ, ಗ್ರೇಟರ್ ಬೆಂಗಳೂರು ಅಂತೇಳಿ ಹೆಸರು ಬದಲಾಯಿಸಿದ ತಕ್ಷಣ ಯಾವುದು ಕೂಡ ಗ್ರೇಟರ್ ಬೆಂಗಳೂರು ಆಗೋದಿಲ್ಲ ಅನ್ನೋದಕ್ಕೆ ಇದೇ ನಿದರ್ಶನ ಅನ್ಸುತ್ತೆ. ನಿನ್ನೆ ರಾತ್ರಿ ಸುರಿದಿರುವಂತಹ ಮಳೆಯ ನೀರು ಇನ್ನೂ ಕೂಡ ತೆಗೆಯುವಂತಹ ಪ್ರಯತ್ನ ನಡೀತಾ ಇದೆ. ನೀವು ನೋಡಬಹುದು ಐಟಿ-ಬಿಟಿ ಸಿಟಿ ಅಂತೇಳಿ ನಾವ್ ಏನ್ ಕೇಳ್ತೀವಿ ಅದಕ್ಕೆ ತಕ್ಕನಾಗಿ ಮಾನ್ಯತಾ ಟೆಕ್ ಪಾರ್ಕ್ ಇಡೀ ವಿಶ್ವದಲ್ಲೇ ಹೆಸರಿಗೆ ಗೊತ್ತಿರ್ತಕ್ಕಂಥದ್ದು. ಸದ್ಯದ ಈ ಮಾನ್ಯತಾ ಟೆಕ್ ಪಾರ್ಕ್ ನ ಪರಿಸ್ಥಿತಿಯು ಕೂಡ ವಿಶ್ವದ ಮಟ್ಟದಲ್ಲಿ ಹರಾಜಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ರೀತಿಯಾದಂತಹ ನಾವು ಫೆಸಿಲಿಟಿಗಳನ್ನ ಕೊಟ್ರೆ ಯಾವ ಐಟಿ ಪಾರ್ಕ್ಗಳು, ಯಾವ ಐಟಿ-ಬಿಟಿ ಕಂಪನಿಗಳು ನಮ್ಮ ಬೆಂಗಳೂರಿಗೆ ಬರುತ್ತೆ? ನಮ್ಮ ಬೆಂಗಳೂರಿನಲ್ಲಿ ಐಟಿ ಉದ್ಯೋಗವನ್ನ ನಚ್ಕೊಂಡು ಪ್ರತಿ ವರ್ಷ ಎಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳು, ಸಿಎಸ್ ಓದುವಂತಹ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಕೂಡ ಬೇರೆ ದೇಶಕ್ಕೋ ಬೇರೆ ರಾಜ್ಯಕ್ಕೋ ಮತ್ತೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಸಾಕಷ್ಟು ಐಟಿ-ಬಿಟಿ ಸೆಕ್ಟರ್ ಗಳಿಗೆ ಬೇಕಾಗಿರುವಂತಹ ಎಲ್ಲ ಒಂದು ರೀತಿಯಾದಂತಹ ಫೆಸಿಲಿಟಿಗಳನ್ನ ಕೊಟ್ಟರು. ಆ ಕಾರಣಕ್ಕಾಗಿ ಐಟಿ ಹಬ್ ಬಹಳನೇ ಬೂಮ್ ಆಗಿ ಬೆಳೀತು. ಸಾಕಷ್ಟು ಜನಕ್ಕೆ ಇಲ್ಲಿ ಉದ್ಯೋಗ ಅವಕಾಶಗಳು ಸಿಕ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಕೂಡ ಗುರುತಿಸಿಕೊಳ್ಳಕ್ಕೆ ಸಾಧ್ಯ ಆಯ್ತು. ಆದ್ರೆ ನೀವೇ ಹೇಳ್ದಂಗೆ ಬಹುರಾಷ್ಟ್ರೀಯ ಕಂಪನಿಗಳು ಇರುವಂತಹ ಈ ಐಟಿ ಸೆಕ್ಟರ್ ನಲ್ಲಿ ಈ ಮಾನ್ಯತಾ ಟೆಕ್ ಪಾರ್ಕ್ ನ ಬಂಡವಾಳ ಈ ರೀತಿಯಾಗಿದೆ ಅಂತ ಗೊತ್ತಾದ್ರೆ ನೀರು ತುಂಬಿಕೊಳ್ಳುತ್ತೆ, ಜೀವಕ್ಕೆ ಸುರಕ್ಷತೆ ಇಲ್ಲ, ನೀರಿನಲ್ಲಿ ಜನ ತೇಲುವಂತಹ ಪರಿಸ್ಥಿತಿ ಬರ್ತಾ ಇದೆ. ಐಟಿ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಬಹುಮಹಡಿ ಕಟ್ಟಡಗಳಲ್ಲಿ ಹಾಕಿರುವಂತಹ ಎಕ್ವಿಪ್ಮೆಂಟ್ಸ್ ಗಳು ಹಾನಿಯಾಗುತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಗೊತ್ತಾದ್ರೆ ಯಾವ ಐಟಿ-ಬಿಟಿ ಕಂಪನಿಗಳು ಇಲ್ಲಿಗೆ ಬರ್ತಾರೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯನವರು ಒಮ್ಮೆ ನೋಡ್ಬೇಕು ಅಂತ ಅನ್ಸುತ್ತೆ. ಇವತ್ತು 4 ಗಂಟೆಗೆ ಆಕ್ಚುಲಿ ಹೇಳ್ಬೇಕಂದ್ರೆ 4 ಗಂಟೆಗೆ ಅವರ ಶೆಡ್ಯೂಲ್ ಆಗುತ್ತೆ. 5 ಭಾಗಗಳಿಗೆ ಭೇಟಿಯನ್ನ ಕೊಡ್ತಾರೆ ಅಂತಂದ್ರು. ಆ ಕ್ಷಣಕ್ಕೆ ಹೊರಟಿದ್ರೆ ಖಂಡಿತವಾಗಿಯೂ ಕೂಡ 5 ಭಾಗಗಳಿಗೂ ಭೇಟಿ ಕೊಡಬಹುದಾಗಿತ್ತು. ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೇಕು, ಯಾಕೆ ಭೇಟಿಯನ್ನ ಕೊಡಬೇಕು ಅಂದ್ರೆ ಭೇಟಿಯನ್ನ ಕೊಡೋ ಮೂಲಕವಾಗಿ ಅಲ್ಲಿರುವಂತಹ ಅಧಿಕಾರಿಗಳನ್ನ ಎಚ್ಚರಿಸಬಹುದು. ನಿಜವಾದ ಸಂಗತಿ ಏನು, ನಿಜವಾಗ್ಲೂ ಕೂಡ ಇಲ್ಲಿ 10 ವರ್ಷ 13 ವರ್ಷದಿಂದ ನೀರು ತುಂಬ್ಕೊಂತ ಇದೆ ಅಂದ್ರೆ ಅದಕ್ಕೆ ನಿಜವಾದ ಕಾರಣ ಏನು, ನಿಜವಾಗಿಯೂ ನಾವು ಬಜೆಟ್ ನಲ್ಲಿ ಯಾವ ಪ್ಲಾನ್ ಗಳನ್ನ ಮಾಡಬಹುದು ಅನ್ನುವಂತಹ ಯೋಜನೆಗಳನ್ನ ರೂಪಿಸಬಹುದಾಗಿತ್ತು. ಆದ್ರೆ ಅದೆಲ್ಲವನ್ನು ಬಿಟ್ಟು ನಿಜವಾಗ್ಲೂ ಕೂಡ ಇವತ್ತು ಬಿಬಿಎಂಪಿಯ ಕಂಟ್ರೋಲ್ ರೂಮ್ಗೆ ಸಿದ್ದರಾಮಯ್ಯನವರು ಹೋಗಿ ಕೂತಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಜನರಿಗೆ ಕೊಡಬೇಕಾಗಿರುವಂತಹ ಒಂದಷ್ಟು ಫೆಸಿಲಿಟಿಗಳನ್ನ ಮಾಡ್ಲಿಕ್ಕೆ ನಾನು ಕೈ ಚೆಲ್ತಿದ್ದೀನಿ ಅನ್ನುವಂತಹ ಭಾವನೆಯನ್ನ ಜನರ ಮನಸ್ಸಲ್ಲಿ ರೀಸನ್ಸ್ ಹೇಳ್ತಾರ ಯಾಕೆ ಇಷ್ಟು ನೀರು ನಿಂತ್ಕೊಂತು ಅಂತ. ಝೀರೋ ಟ್ರಾಫಿಕ್ ನಲ್ಲಿ ಬರುವಂತಹ ಸಿದ್ದರಾಮಯ್ಯನವರಿಗೆ ಆ ಯೋಜನೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಜನಗಳಿಗೆ ಸ್ಪಂದಿಸಲಿಕ್ಕೋಸ್ಕರ. ಇಂತಹ ಸಮಯದಲ್ಲಿ ಜನಗಳ ಮಧ್ಯೆ ಬಂದು ನಿಂತು ಜನಗಳ ಒಂದು ಸಮಸ್ಯೆಯನ್ನ ಅರ್ಥ ಮಾಡ್ಕೋಬೇಕಾಗಿರುವಂತಹ ಸಿಎಂ ಹಾಗೂ ಡಿಸಿಎಂ ಬಿಬಿಎಂಪಿಯ ಕಂಟ್ರೋಲ್ ರೂಮ್ಗೆ ಹೋಗಿ ಕುತ್ಕೊಳ್ಳೋದು ಅಂತ ಅಂದ್ರೆ ನಿಜವಾಗ್ಲೂ ಜನರಿಗೆ ಒಂದು ಕ್ವಶನ್ ಮಾರ್ಕ್ ಅಂತ ಅನ್ಸುತ್ತೆ. ನಿಜವಾಗ್ಲೂ ಸೇಫೆಸ್ಟ್ ಝೋನ್ ಅಲ್ಲಿ ನಾವು ಇದೀವ? ನಿಜವಾಗ್ಲೂ ಅಭಿವೃದ್ಧಿ ಕೆಲಸಗಳು ಆಗುತ್ತಾ? ನಾವು ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಜೀವನವನ್ನ ನಡೆಸಬಲ್ವಾ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಯನ್ನ ಇವತ್ತು ಇಡೀ ಬೆಂಗಳೂರಿನ ಜನಕ್ಕೆ ಸಿಎಂ ಹಾಗೂ ಡಿಸಿಎಂ ನೀಡ್ತಾ ಅನಿಸ್ತಾ ಇದೆ. ಅಜಿತ್, ಡೆಫಿನೆಟ್ಲಿ ರೀಸನ್ ಏನಾದ್ರು ಕೊಡ್ತಾರಾ ರಕ್ಷಾ ಅಲ್ಲಿನ ಅಧಿಕಾರಿಗಳು? ನೀರು ಹರಿದೋಗೋ ವ್ಯವಸ್ಥೆ ಏನಾಯ್ತು, ಯಾಕೆ ನೀರು ನಿಂತ್ಕೊತಾ ಇದೆ? ಇಲ್ಲಿ ಬಿಬಿಎಂಪಿಯ ಸಿಬ್ಬಂದಿಗಳು ಅಜಿತ್, ಇಲ್ಲಿನ ಅಧಿಕಾರಿಗಳು ಪ್ರತಿ ವರ್ಷವೂ ನಾವು ಮಳೆ ಬಂದಾಗ ಇಲ್ಲಿನ ಒಂದಷ್ಟು ಪರಿಸ್ಥಿತಿಗಳನ್ನ ನಾವು ನೋಡಿದ್ರೆ ಹೆಬ್ಬಾಳ ವ್ಯಾಲಿ ಏನಿದೆ ಅದ್ರ ಸುತ್ತಮುತ್ತ ಸಿಕ್ಕಾಬಟ್ಟೆ ಡೆವಲಪ್ಮೆಂಟ್ ವರ್ಕ್ಗಳು ಅನ್ಪ್ಲಾನ್ಡ್ ಆಗಿರ್ತಕ್ಕಂಥದ್ದು. ಇನ್ಕ್ಲೂಡಿಂಗ್ ಮಾನ್ಯತಾ ಟೆಕ್ ಪಾರ್ಕ್ ಕೂಡ ಅನ್ಪ್ಲಾನ್ಡ್ ಆಗಿ ಬಿಲ್ಡ್ ಆಗಿರುವಂತಹ ಒಂದು ಏರಿಯಾ ಅಂತಾನೆ ಹೇಳಿಸಬಹುದು. ಮಾನ್ಯತಾ ಟೆಕ್ ಪಾರ್ಕ್ ನೋಡಕ್ಕೆ ಸುಂದರವಾಗಿರ್ಬೋದು, ಆದ್ರೆ ಹೆಬ್ಬಾಳ ವ್ಯಾಲಿಗೆ ಅದು ಡಿಸ್ಟರ್ಬ್ ಮಾಡಿದೆ ಅಂತ ಸತ್ಯ. ಅದಾದ್ಮೇಲೆ ಇಲ್ಲಿ ಸುತ್ತಮುತ್ತ ಸಾಕಷ್ಟು ಸಮಸ್ಯೆಗಳು ಶುರುವಾದ್ವು ಅಂತಕ್ಕಂಥದ್ದು. ನೀವು ಎಲ್ಲಿಂದಲೇ ನೀರು ಪಂಪ್ ಮಾಡಿದ್ರೆ, ಸಾಯಿ ಲೇಔಟ್ ಇಂದ
ಪಂಪ್ ಮಾಡಿದ್ರೆ ನಂದಗೋಕುಲ ಲೇಔಟಿಗೆ ಬರುತ್ತೆ, ನಂದಗೋಕುಲ ಲೇಔಟಿಂದ ಪಂಪ್ ಮಾಡಿದ್ರೆ HBR ಲೇಔಟಿಗೆ ಹೋಗುತ್ತೆ, HBR ಲೇಔಟಿಂದ ಪಂಪ್ ಮಾಡಿದ್ರೆ ಅಗೈನ್ ಅದು ಮಾನ್ಯತಾ ಟೆಕ್ ಪಾರ್ಕ್ ಹಾಗೇನೆ ಸಾಯಿ ಲೇಔಟ್ಗೆ ಹೋಗಿ ನಿಲ್ಲುತ್ತೆ. ಸಾಯಿ ಲೇಔಟಿನಲ್ಲಿ ಇರುವಂತಹ ನೀರನ್ನ ಬೇರೆಡೆಗೆ ಪಂಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಪಂಪ್ ಮಾಡಿದ್ರು ಮತ್ತೆ ಅದು ಅಲ್ಲೇ ಬಂದು ನಿಲ್ಲುತ್ತೆ ಅನ್ನುವಂತಹ ಪರಿಸ್ಥಿತಿ. ಇದನ್ನ ಬಹಳಷ್ಟು ಬಾರಿ BBMP ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಇದಕ್ಕೆ ಒಂದು ದೊಡ್ಡ ಯೋಜನೆಯೇ ಆಗ್ಬೇಕು. ಆ ಯೋಜನೆ ಮಾಡೋಕೆ ಶಾಸಕರಿಗಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ಯಾವುದೇ ಮನಸ್ಥಿತಿ ಇಲ್ಲ. 5 ವರ್ಷ ಇರ್ತೀವಿ, ಮುಂದಿನ 5 ವರ್ಷ ಬಂದವರು ನೋಡ್ಕೊಳ್ಳಿ ಅಂತ. ಸೇಮ್ ಬೆಂಗಳೂರಿನ ಕಸದ ಸಮಸ್ಯೆ ಹೇಗೋ ಬೆಂಗಳೂರಿನ ಹೆಬ್ಬಾಳ ವ್ಯಾಲಿಯ ಸಮಸ್ಯೆಯು ಕೂಡ ಅದೇ ರೀತಿಯಾಗಿ ಬಂದಂತಹ ಎಲ್ಲಾ ಸರ್ಕಾರಗಳು ತಳ್ಕೊಂಡೇ ಹೋಗ್ತಾ ಇದಾವೆ. ಹಾಗಾಗಿನೇ ಈ ಒಂದು ಸಮಸ್ಯೆ ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂತಹ ಒಂದು ಯೋಜನೆಗಳಿಗೆ, ಇಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸಿದಂತವರು. ಈ ಹಿಂದೆ ನಾವು ನೋಡಬಹುದು ರಾಜಕಾಲುವೆಗಳು ತುಂಬಿ ಹರಿತಾ ಇದ್ವು. ರಾಜಕಾಲುವೆಗಳಿಗೆ ಒಂದು ಕಟ್ಟಡಗಳನ್ನ ಅಂದ್ರೆ ತಡೆಗೋಡೆಗಳನ್ನ ಕಟ್ಟೋದು ಅದು ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ. ಬೆಂಗಳೂರಿನ ರಾಜಕಾಲುವೆಗಳಿಗೆ ತಡೆಗೋಡೆಗಳನ್ನ ಕಟ್ಟಿ ರಾಜಕಾಲುವೆ ತೆರವನ್ನ ಮಾಡಿ ಸಾಕಷ್ಟು ಕಡೆ ಈ ತರ ಫ್ಲಡ್ ಅನ್ನ ನಿಲ್ಲಿಸಿದ್ರು. ಹೆಬ್ಬಾಳ ವ್ಯಾಲಿಗೂ ಕೂಡ ಅಂತದೇ ಒಂದು ದೊಡ್ಡ ಯೋಜನೆಯ ಒಂದು ಅವಶ್ಯಕತೆ ಇದೆ. ಆಗಷ್ಟೇ ಈ ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಅನ್ಸುತ್ತೆ. ಇಲ್ಲ ಅಂದ್ರೆ ಮಳೆ ಬಂದಂತಹ ಪ್ರತಿ ಸಲಿನೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನ ಜನರು ಅನುಭವಿಸ್ತಾನೆ ಇರ್ತಾರೆ. ನಾವು ತೋರಿಸ್ತಾನೆ ಇರ್ತೀವಿ. ಮುಖ್ಯಮಂತ್ರಿಗಳು ಹಾಗೆ DCM ಸಾಹೇಬರು ಇದೇ ತರ ಕೇವಲ ರೌಂಡ್ಸ್ ಮಾಡ್ಕೊಂಡು ಕಾಲ ಕಳಿಬೇಕಾಗುತ್ತೋ ಹೊರತು ಹೆಬ್ಬಾಳ ವ್ಯಾಲಿಯ ಒಂದು ಸಮಸ್ಯೆಗೆ ಒಂದು ಯೋಜನೆ ಬರ್ತಾನೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತ ಅನ್ಸುತ್ತೆ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.